ದೇವರಾಜ ಅರಸು ಪ್ರತಿಮೆ ಅನಾವರಣ ವಿಚಾರಕ್ಕೆ ವಾರ್ ಶುರುವಾಗಿದೆ. ಉದ್ಘಾಟನೆಗೆ ಮುಂದಾಗಿದ್ದಾರೆ ಎಚ್ ವಿಶ್ವನಾಥ್, ಬಿಜೆಪಿಯ ಲೀಡರ್ಸ್. ಮೈಸೂರು ಡಿಸಿ ಕಚೇರಿ ಆವರಣದಲ್ಲಿ ಉದ್ಘಾಟನೆಗೆ ಸಜ್ಜಾಗಿದೆ. ಈಗ ಜಿಲ್ಲಾಧಿಕಾರಿ ಕಚೇರಿ ಪ್ರವೇಶಕ್ಕೂ ಮುನ್ನ ಪೊಲೀಸರು ತಡೆದಿದ್ದಾರೆ. ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವಂತಹ ನೂತನ ಡಿಸಿ ಕಚೇರಿ ಇದು. ಬಹಳ ದಿನಗಳಿಂದ ಉದ್ಘಾಟನೆ ಆಗದೆ ನೆನೆಗುದ್ದಿಗೆ ಬಿದ್ದಿದೆ ಈ ಪ್ರತಿಮೆ. ಹಾಗಾಗಿ ಅನಾವರಣಗೊಳಿಸದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಗಡುವು ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಹಾಗಾಗಿ ಬಿಜೆಪಿಯ ನಾಯಕರು MLC ವಿಶ್ವನಾಥ್ ಅಲ್ಲಿ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಪೊಲೀಸರು ಅದಕ್ಕೆ ತಡೆ ಒಡ್ಡಿದರು. ಲಕ್ಷ ಎಕರೆ ಭೂಸ್ವಾಧೀನ ಕಾನೂನಿನ ತಲೆತಲಾಂತರಗಳ ಕಾಲ ನೀವು ಇಟ್ಕೊಂಡು ಊಟ ಮಾಡಪ್ಪ ಅಂತ ಹೇಳಿ 20 ಎಕರೆ ಭೂಮಿಯನ್ನು ಪಾಪ ಈಗ ಸರ್ಕಾರ ನನ್ನ 5 ಕೆಜಿಯ ಮತ್ತು ನನ್ನದೇ ಸ್ವಂತ ಭೂಮಿ ಮಾಡಿಕೊಂಡು ಆ ಘೋಷಣೆ 20 ಲಕ್ಷ ಎಕರೆ ಭೂಮಿಯನ್ನು ಭೂರಹಿತರಿಗೆ ಭೂಮಾಲೀಕರನ್ನಾಗಿ ಮಾಡಿದಂಥ ದೇವರಾಜ ಯಾರಿಗೂ ಕಿಂಡಲ್ಲಿ ಮಲಗ್ತಾ ಇದ್ದಂಥ ಲಕ್ಷಾಂತರ ಬಡವರಿಗೆ ಉಚಿತ ನಿವೇಶನಗಳನ್ನು ಮನೆಗಳನ್ನು ರೈತರಿಗೆ ಸಾವಿರಾರು ಎಕರೆ ಭೂಮಿಗೆ ನೀರನ್ನು ಕೊಟ್ಟಂತ ಅದ್ರ ಜೊತೆಗೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಡಿಸಿ ಕಚೇರಿ ಆವರಣ ಯಾವ ರೀತಿ ಹೈಡ್ರಾಮಾಕ್ಕೆ ಸಾಕ್ಷಿ ಆಯಿತು? ಇದರಲ್ಲಿ ಏನಾದರೂ ರಾಜಕೀಯ ಕ್ರೆಡಿಟ್ ವಾರ್ ಏನಾದರೂ ಶುರುವಾಗಿರುವ ಅನುಮಾನಗಳಿದಾವೆ ಅಂತ ಉದ್ಘಾಟನೆ ಮಾಡದೇ ಇರುವುದರ ಹಿಂದೆ ಅಥವಾ ಉದ್ಘಾಟನೆ ಈಗ ಮಾಡೋಕೆ ಹೋಗ್ತಿರೋದ್ರ ಹಿಂದೆ? ಪ್ರಭು, ಇದು ಮೇಲ್ನೋಟಕ್ಕೆ ಒಂದು ರೀತಿ ಕ್ರೆಡಿಟ್ ವಾರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸ್ಬೋದು, ಏನು ಡಿ ದೇವರಾಜ ಅರಸು ಅವರು ಏನಿದ್ದಾರೆ ಅವರು ನನ್ನ ಗುರುಗಳು ಅಂತ ಹೇಳಿ ಆಗಾಗ ಎಚ್ ವಿಶ್ವನಾಥ್ ಅವರು ಹೇಳಿಕೊಳ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಸ್ವತಃ ಅವರ ಗುರುಗಳು ಕೂಡ ಡಿ ದೇವರಾಜ ಅರಸು ಅವರು ಆಗಿದ್ದರು. ಹೀಗಾಗಿ ಅವ್ರ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಿಶ್ವನಾಥ್ ಅವರು ಹೊಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಮೈಸೂರು ಅಂದ ತಕ್ಷಣ ಅದು ಡಿ ದೇವರಾಜ ಅರಸು ಅವರ ಹೆಸರು ಕೂಡ ಬರುತ್ತೆ. ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚಿನ ಕಾಲ ಅವರು ಮುಖ್ಯಮಂತ್ರಿಗಳಾದಂಥವರು, ಜೊತೆಗೆ ಮೈಸೂರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಹೀಗಾಗಿ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಏನು ಹೊಸದಾಗಿ ನಿರ್ಮಾಣವಾಗಿದೆ, ಆ ಒಂದು ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ ಅವರ ಒಂದು ಪ್ರತಿಮೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಅದರ ಉದ್ಘಾಟನೆಯನ್ನು ಇವತ್ತು ಮಾಡಬೇಕು ಅಂತ ಹೇಳಿ ಏನು ಡಿ ದೇವರಾಜ ಅರಸು ಅವರ ಅಭಿಮಾನಿಗಳಿರಬಹುದು, ಜೊತೆಗೆ ಸ್ವತಃ MLC ಎಚ್ ವಿಶ್ವನಾಥ್ ಅವರು ಕೂಡ ಒತ್ತಾಯವನ್ನು ಮಾಡಿದರು. ಜೊತೆಗೆ ಇವತ್ತು ಮಾಡೇ ಮಾಡ್ತೀವಿ ಅಂತ ಒಂದು ಗಡುವನ್ನು ಕೂಡ ನೀಡಿದರು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತೇನು ಆ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸುವಂತಹ ಒಂದು ಕಾರ್ಯಕ್ಕೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಮುಂದಾಗಲಿಲ್ಲ. ಹೀಗಾಗಿ ಆಕ್ರೋಶಗೊಂಡಂತಹ MLC ಎಚ್ ವಿಶ್ವನಾಥ್ ಅವರು ಇರ್ಬೋದು, ಜೊತೆಗೆ ಬಿಜೆಪಿಯ ನಾಯಕರುಗಳಿರ್ಬೋದು, ಜೊತೆಗೆ ಇಲ್ಲಿರತಕ್ಕಂಥ ಅವರ ಅಭಿಮಾನಿಗಳೇನಿದ್ದಾರೆ, ಅಂದರೆ ಡಿ ದೇವರಾಜ ಅರಸು ಅವರ ಅಭಿಮಾನಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಅವರೇ ಆ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ, ಅಂದರೆ ನವೆಂಬರ್ 1ನೇ ತಾರೀಕು ಏನು ಕರ್ನಾಟಕ ಅನ್ನೋ ಒಂದು ಹೆಸರನ್ನು ನಾಮಕರಣ ಮಾಡಿದಂತಹ ಡಿ ದೇವರಾಜ ಅರಸು ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಹೇಳಿ ಅವರು ಮುಂದಾದರು. ಆದರೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪೊಲೀಸರು ಅವರನ್ನು ತಡೀತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಹೀಗಾಗಿ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಯನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮತ್ತೊಂದು ಕಡೆ ನೋಡೋದೇ ಆದರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ 3ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆ ಒಂದು
ಆ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಕಾಲವನ್ನು ಕೂಡ ನಿಗದಿ ಮಾಡಿದ್ದೇವೆ. ಆದರೆ 1ನೇ ತಾರೀಕೆ ಆಗಬೇಕು ಅಂತ ಅನ್ನೋ ಒಂದು ಒತ್ತಾಯ ಸರಿಯಲ್ಲ ಅಂತ ಹೇಳಿ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ದೇವರಾಜು ಅರಸು ಅವರ ಒಂದು ಪ್ರತಿಮೆಯನ್ನು ರಾಜ್ಯೋತ್ಸವದ ದಿನದಂದೇ ಅನಾವರಣ ಮಾಡಬೇಕು ಅಂತ ಹೇಳಿ ಒತ್ತಾಯಗಳಿದ್ವು. ಈ ಒಂದು ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಆ ಒಂದು ಪ್ರತಿಮೆಯ ಬಳಿ ಜಮಾಯಿಸಿದಂತಹ ಪ್ರತಿಭಟನಾಕಾರರೆಲ್ಲರೂ ಕೂಡ ವಿವಿಧ ಘೋಷಣೆಯನ್ನು ಕೂಗಿ ಅವರೇ ಆ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾದರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಕ್ಸಮರ ಕೂಡ ನಡೀತು. ತದನಂತರ ಅವರೆಲ್ಲರನ್ನೂ ಕೂಡ ಮನವೊಲಿಸುವಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ತದನಂತರ ಈಗ 3ನೇ ತಾರೀಕು ಮುಖ್ಯಮಂತ್ರಿಗಳು ಆ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸ್ತಾರೆ. ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಏನು ಹಳೆ ಜಿಲ್ಲಾಧಿಕಾರಿ ಕಚೇರಿ ಏನಿತ್ತು ಆ ಒಂದು ಕಚೇರಿಯಿಂದ ಕಂಪ್ಲೀಟ್ ಆಡಳಿತವನ್ನ ಹೊಸ ಜಿಲ್ಲಾಧಿಕಾರಿ ಕಚೇರಿಗೆ ಶಿಫ್ಟ್ ಮಾಡಲಿಕ್ಕೂ ಕೂಡ ಸಾಕಷ್ಟು ವರ್ಷಗಳ ಒಂದು ಸಮಯವನ್ನು ತೆಗೆದುಕೊಂಡ್ರು. ಅದೇ ರೀತಿಯಲ್ಲಿ ಈಗಾಗಲೇ ವರ್ಷ ಕಳೆದರೂ ಕೂಡ ಒಂದು ಪ್ರತಿಮೆ ನಿರ್ಮಾಣವಾಗಿ ಹತ್ತತ್ರ ವರ್ಷ ಕಳೆದರೂ ಕೂಡ ಅದರ ಒಂದು ಅನಾವರಣ ಮಾಡ್ತಕ್ಕಂಥದ್ದು ಕೂಡ ನಿರ್ಲಕ್ಷ್ಯತನವನ್ನು ತೋರಿಸಲಾಗಿದೆ ಅಂತ ಹೇಳಿ ಎಚ್ ವಿಶ್ವನಾಥ್ ಅವರು ಆಕ್ರೋಶವನ್ನ ಈಗ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ನಾಯಕರನ್ನು